ಹೆಸ್ರು ಕಾಳು ದೋಸೆ ಮಾಡಲಿಕ್ಕೆ ನಾನು 1 ಬೌಲ್ ಹೆಸ್ರು ಕಾಳು ತೊಗೊಂಡಿದ್ದೇನೆ ಮತ್ತು 3/4 ಬೌಲು ಅಕ್ಕಿ ತಗೊಂಡಿದ್ದೇನೆ. ಸ್ವಲ್ಪ ಕಮ್ಮಿ ಹಾಕೋಬೇಕು ಅಷ್ಟೇ. ಹೆಸ್ರು ಕಾಳನ್ನ ಅಕ್ಕಿಗಿಂತ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಆಗ ಹೆಸ್ರು ಕಾಳು ಮತ್ತು ಅಕ್ಕಿನ ನೆನೆಸಕ್ಕಿಡೋಣ. ಅಕ್ಕಿ ಮತ್ತು ಹೆಸ್ರು ಕಾಳು 5 ರಿಂದ 6 ಗಂಟೆ ನೆನಿಬೇಕು. ನೆನೆಸ್ಕೊಂಡಾದ್ಮೇಲೆ ರುಬ್ಕೋಬೇಕು. ಈಗ 5 ಅವರ್ ನೆನೆಸ್ಕೊಂಡಿದ್ವಲ್ಲ, ಮತ್ತು ಹೆಸ್ರು ಕಾಳು ಮತ್ತು ಅಕ್ಕಿನ 5 ಅವರ್ ನೆನೆಸಿದ್ವಲ್ಲ, ಇವಾಗ ರುಬ್ಕೊಳ್ಳೋಣ. ಈಗ 3 ಹಸಿಮೆಣಸಿಕಾಯಿ ಹಾಕ್ಕೊಳ್ಳೋಣ. ಒಂದು 5 ಬಿಡಿಸಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಇವಾಗ ಪಾಲಕ್ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಪಾಲಕ್ ಸೊಪ್ಪು ಕೂಡ ಆರೋಗ್ಯಕರ ಪೌಷ್ಟಿಕ ಆಹಾರವಾಗಿರುತ್ತೆ. ಪಾಲಕ್ ಸೊಪ್ಪು ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಹೆಸ್ರು ಕಾಳು ಮತ್ತು ಪಾಲಕ್ ಸೊಪ್ಪು ಎರಡನ್ನೂ ಕೂಡ ಸೇರಿಸಿ ನಾವು ದೋಸೆ ಮಾಡೋದ್ರಿಂದ ಹೆಲ್ತು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೀರು ಸೇರಿಸ್ಕೊಳ್ಳೋಣ. ಸ್ವಲ್ಪ 1 ಇಂಚು ಶುಂಠಿ ಹಾಕ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಪಾಲಕ್ ಸೊಪ್ಪು ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ ನಮಗೆ ಗ್ಲೋನೆಸ್ಸು ಕೂಡ ಕೊಡುತ್ತೆ, ಮತ್ತು ಕೂದಲು ಕೂಡ ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ. ಅದು ತಿಂದರೆ ನಮಗೆ ತುಂಬಾ ದೇಹಕ್ಕೆ ಒಳ್ಳೆಯದು. ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ. ಟೈಮ್ ಏನು ತಗೊಳ್ಳಲ್ಲ. ಇದಕ್ಕೆ ನಾವು ಉದ್ದಿನ ಬೇಳೆ ಏನು ಸೇರ್ಸಂಗಿಲ್ಲ, ಬರೀ ಅಕ್ಕಿ ಹೆಸ್ರು ಕಾಳು ಸ್ವಲ್ಪ ಒಣಗಿರುತ್ತೆ ಅಲ್ವಾ, ಅದನ್ನು ನೆನೆಸ್ಕೋಬೇಕು. ಮತ್ತು ಅಕ್ಕಿ ಕೂಡ ಹಾಗೇನೆ ನೆನೆಸ್ಕೋಬೇಕು. 2 ನೆನೆಸ್ಕೊಂಡಿರ್ತೀವಿ, ಆವಾಗ ನಾವು ರುಬ್ಕೋಬೋದು ಸುಲಭವಾಗಿ. ಮಾರ್ನಿಂಗ್ ದೋಸೆಗೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನೈಟ್ ನೆನೆ ಹಾಕ್ಬಿಟ್ರೆ ಮಾರ್ನಿಂಗ್ ದೋಸೆ ಬೇಗ ಆಗುತ್ತೆ. ನೋಡಿ, ಇವಾಗ ಉಪ್ಪೆಲ್ಲ ಸೇರಿಸ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ತವಕ್ಕೆ ಈ ಥರ ಬ್ರಷಿಂದ ಹಾಕೊಳ್ಳೋಣ. ಹಿಂಗೆ ನೀಟಾಗಿ ಹಾಕೋಬೇಕು. ಹೋಲ್ ಈ ಥರ ಇರಬಾರ್ದು. ಈ ಥರ ಸ್ಮೂತಾಗಿ ಹಿಂಗೆ ಸೌಟಿಂದ ಈ ಥರ ಎಳ್ಕೋಬೇಕು. ದೋಸೆ ಒಂದು ಸೈಡ್ ಬೆಂದಿದೆ. ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಹಾಯಲ್ಲಿದ್ದರೆ ಹಾಯಲ್ಲೇ ಹಾಕ್ಕೊಳ್ಳಿ, ತುಪ್ಪ ಇದ್ದರೆ ತುಪ್ಪನೇ ಹಾಕ್ಕೊಳ್ಳಿ. ಚೆನ್ನಾಗಿ ಬರುತ್ತೆ. ನೋಡಿ, ಗ್ರೀನ್ ದೋಸೆ ಥರ ಎಷ್ಟು ಸಖತ್ತಾಗಿ ಬಂದಿದೆ, ಗ್ರೀನ್ ಆಗಿ. ಇವಾಗ ಫ್ರಂಟು ಕೂಡ ಆಗಿದೆ, ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಫುಡ್ಡು ಕೂಡ ಇದು. ನಾನು ನೆಕ್ಸ್ಟ್ ದೋಸೆ ಹಾಕ್ತಾ ಇದ್ದೇನೆ, ನೋಡ್ಬೋದು ನೀವು. ಹಂಗೆ 1 by 1 ದೋಸೆ ಹಾಕೊಂಡು ಹೋಗ್ಬೋದು. ಇದು ಎಷ್ಟು ದೋಸೆ ತಿಂದ್ರೂ ಸ್ಮೂತಾಗಿ ಹೋಗ್ಬಿಡುತ್ತೆ ಹೊಟ್ಟೆ ಒಳಗೆ. ತುಂಬಾನೇ ಚೆನ್ನಾಗೂ ಕೂಡ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಅಂತ ಮೊದಲೇ ಹೇಳಿದ್ದೀನಲ್ವ ನಿಮಗೆ. ಈ ಥರ ನೀವು ಕೂಡ ಮಾಡಿ. ಈ ಥರ ರೌಂಡ್ಸ್ ಆಗಿ ಈ ಥರ ದೋಸೆ ಮಾಡ್ಕೋಬೇಕು. ಚೆನ್ನಾಗಿ ಬರುತ್ತೆ ನೋಡಲಿಕ್ಕೂ ಕೂಡ. ಇವಾಗ ಕಡಲೆಕಾಯಿ ಬೀಜದ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ. ಕಡಲೆ ಬೀಜನ ಹುರ್ಕೊಳ್ಳೋಣ. ಇವಾಗ ಕಡಲೆ ಬೀಜನ ಹುರ್ಕೊಂಡಾಗಿದೆ. ನೋಡಿ, ಈ ಥರ ಸಿಪ್ಪೆ ಬಿಟ್ಕೋಬೇಕು. ಸಿಪ್ಪೆ ಬರಬೇಕು, ಈ ಥರ ಸಿಪ್ಪೆಗಳು ಬರಬೇಕು. ಹಾಗಾದರೆ ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡಾಗಿದೆ ಅಂತ. ನೋಡಿ, ಅದು ಪಟಾಪಟ್ಟನ್ನು ಸಿಡಿತಾ ಇದೆ. ಈ ಥರ ಸೌಂಡ್ ಮಾಡಬೇಕು, ಪಟ್ 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 ಅಂತ ಸೌಂಡ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಈಗ ಆಗಿದೆ. ಇವಾಗ ಕಡಲೆ ಬೀಜ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡ್ಕೊಂಡಿದ್ದೇನೆ. ಈಗ ನೋಡಿ, ಈಗ ಅದಕ್ಕೆ 3 ಒಣಮೆಣಸಿಕಾಯಿನ ಆ್ಯಡ್ ಮಾಡೋಣ. 5 ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿರೋದು
ಬೇಳೆ ಮತ್ತು 1 ಇಂಚ್ ಶುಂಠಿನ ಹಾಕ್ಕೊಂಡಿದ್ದೇನೆ. ಈಗ ರುಬ್ಕೊಳ್ಳೋಣ. ಉಪ್ಪು ಸಹ ಸೇರಿಸ್ಕೊಳ್ಳೋಣ. ನೀರು ಆ್ಯಡ್ ಮಾಡ್ತಾ ಇದ್ದೇನೆ. ಇವಾಗ ಚಟ್ನಿ ಕೂಡ ರೆಡಿಯಾಗಿದೆ. ಈಗ ಅದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಅರ್ಧ ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಉದ್ದಿನಬೇಳೆ, ಅರ್ಧ ಸ್ಪೂನು ಕಡಲೆಬೇಳೆ. ಇವಾಗ ಒಂದು ಕೆಂಪು ಮೆಣಸಿಕಾಯಿನ ಈ ಥರ ಸಣ್ಣದಾಗಿ ಮುರ್ಕೊಂಡಿದ್ದೀನಿ. ಒಂದು 5 ಎಲೆ ಕರಿಬೇವು, ಸ್ವಲ್ಪ ಹಿಂಗು, ಇದಾಗಿದೆ. ಈಗ ಒಗ್ಗರಣೆ ಹಾಕಾಯ್ತು. ಚಟ್ನಿ ಕೂಡ ರೆಡಿಯಾಗಿದೆ ನೋಡಿ. ಹೆಸರು ಕಾಳಿನ ಪಾಲಕು ಮತ್ತು ಹೆಸರು ಕಾಳಿನ ದೋಸೆ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಎಲ್ಲ ಸ್ಮೂತಾಗೂ ಕೂಡ ಇದೆ ಮತ್ತು ಕ್ರಿಸ್ಪಿಯಾಗೂ ಕೂಡ ಇದೆ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಇದು ಕಡಲೆ ಬೀಜದ ಚಟ್ನಿ ತುಂಬಾ ಕಾಂಬಿನೇಷನ್ ಆಗಿರುತ್ತೆ. ಈ ಗ್ರೀನ್ ದೋಸೆ ಮತ್ತು ಕಡಲೆ ಬೀಜ ಚಟ್ನಿಗೂ ತುಂಬಾ ಟೇಸ್ಟು ಕೂಡ ಇರುತ್ತೆ. ನೀವು ಫ್ರೆಂಡ್ಸ್ ಈ ವಿಡಿಯೋವನ್ನು ನೋಡಿಕೊಂಡು ಮಾಡ್ಕೊಳ್ಳಿ ಮತ್ತು ಬೇರೆಯವರಿಗೆ ಶೇರ್ ಮಾಡಿ. ಇವತ್ತಿನ ರೆಸಿಪಿ ರೆಡಿಯಾಗಿದೆ ನೋಡ್ಬೋದು. ಗ್ರೀನ್ ದೋಸೆ ಕಡಲೆ ಬೀಜದ ಚಟ್ನಿ ರೆಡಿ ಟು ಈಟ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.